ಇನ್ನು ನಮ್ಮ ಸುಗ್ರೀವನ ಆಟ ತುಂಟಾಟ ನೋಡೋದಕ್ಕೆ ಒಂದು ಖುಷಿಯಾಗುತ್ತೆ ರೀ. ಏಕೆಂದರೆ ದುಬಾರೆ ಆನೆ ಪ್ರದೇಶದಲ್ಲಿ ನಮ್ಮ ಸುಗ್ರೀವನ ಒಂದು ಹೊಸ ಒಂದು ರೀತಿ ಮತ್ತು ಅವನು ದಸರಾದಿಂದ ಬಂದ ನಂತರ ಇನ್ನು ಸಕ್ಕಾಪಟ್ಟೆ ಆ್ಯಕ್ಟಿವ್ ಆಗಿದ್ದಾನೆ ಅಂತಲೇ ಹೇಳ್ಬೋದು. ಆದರೆ ಮೈಸೂರು ದಸರಾದಲ್ಲಂತೂ ಗೊತ್ತಿರ್ಬೋದು ನಿಮಗೆ, ದಿನ ಹೊಸ ಹೊಸ ಒಳ್ಳೊಳ್ಳೆ ಊಟನೇ. ಇಲ್ಲೂ ಕೂಡ ಒಳ್ಳೊಳ್ಳೆ ಊಟನೇ ಹಾಕ್ತಾರೆ, ಆದರೆ ಕಾಡಿಗೆಲ್ಲ ಹೋಗ್ಬೇಕಲ್ಲ, ಅಲ್ಲಿ ಕಾಡಿಗೆ ಹೋಗೋದೇನಿರಲ್ಲ. ದಿನಕ್ಕೆ 3 ಟೈಮ್ ಕೂಡ ಅರಮನೆಯಿಂದ ಒಳ್ಳೊಳ್ಳೆ ಊಟನೇ ಬರೋದು ನಮ್ಮ ಸುಗ್ರೀವನಿಗೆ. ಅದೊಂದು ಬೇಜಾರು ಪಾಪ. ಆದರೆ ಸುಗ್ರೀವ ಮಾತ್ರ ಭಾಳ ಖುಷಿಲಿರ್ತಾನೆ. ಅದು ಸಿಕ್ಕಾಪಟ್ಟೆ ಆ್ಯಕ್ಟಿವ್ ಅಂತಲೂ ಕೂಡ ಹೇಳ್ಬೋದು. ಇನ್ನು ನೀವು ಕೊಂಬುಗಳೆಲ್ಲ ನೋಡ್ಬೋದು ಎಷ್ಟು ಶಾರ್ಪ್ನೆಸ್ ಆಗಿ ಹೇಗಿರುತ್ತೆ ಅಂತ. ಹಾಗೆ ಅದ್ಭುತವಾದಂಥ ಆನೆ ಅಂತಲೂ ಕೂಡ ಹೇಳ್ಬೋದು. ಅತಿ ದೊಡ್ಡ ಆನೆ ಅಂತಲೂ ಕೂಡ ಅಲ್ಲಿ ಗಮನ ಹರಿಸ್ಬೋದು ಅಂತಲೇ ಹೇಳ್ಬೋದು. ಹೆಚ್ಚು ಕಡಿಮೆ ಧನಂಜಯ ಮತ್ತು ನಮ್ಮ ಸುಗ್ರೀವ ಒಂದೇ ಹೈಟ್ ಫಿಟ್ ಇದ್ದಾರೆ ಅಂತಲೇ ಅನಿಸುತ್ತೆ. ಬಟ್ ಇವನಿಂದ ಧನಂಜಯ ಇನ್ನೂ ದಪ್ಪ ಇದ್ದಾನೆ. ಬಟ್ ಧನಂಜಯಗಂತೂ ಸಿಕ್ಕಾಪಟ್ಟೆ ಸಿಟ್ಟಿರುತ್ತೆ. ಈಗ ಸದ್ಯ ಮದದಲ್ಲಿ ಬೇರೆ ಇರೋದ್ರಿಂದ ನಿಮಗೆ ಗೊತ್ತಿರಲಿ, ಆನೆಗಳು ಮದಕ್ಕೆ ಬಂದು ಸುಮಾರು 5ರಿಂದ 6 ತಿಂಗಳ ಕಾಲ ಇರುತ್ತೆ. ಅಲ್ಲಿ ತನಕ ಅಷ್ಟೇ ಕೋಪದಲ್ಲಿರುತ್ತೆ. ನಿಜಕ್ಕೂ ಮಾವತರು ಮತ್ತು ಕಾವಡರಿಗೆ ಈ ಮದದಲ್ಲಿ ಬಂದಂಥ ಸಮಯದಲ್ಲಿ ಆನೆಗಳಿಗೆ ಬುದ್ಧಿ ಕಲಿಸೋದು ಮಾತ್ರ ನಿಜಕ್ಕೂ ಭಾಳ ಚಾಲೆಂಜಿಂಗ್ ಆಗಿರುತ್ತೆ ಅಂತಲೇ ಹೇಳ್ಬೋದು.